ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇವತ್ತು ನಾವು ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠವನ್ನು ನೋಡೋಣ. ಇದನ್ನು ಬರೆದವರು ಅಬ್ದುಲ್ ರಶೀದ್. ಮೊದಲಿಗೆ ಕವಿ ಪರಿಚಯ. ಅಬ್ದುಲ್ ರಶೀದ್ ಕವಿ, ಕಥೆಗಾರ, ಅಂಕಣಕಾರ ಹಾಗೂ ಕಾದಂಬರಿಕಾರರೂ ಆಗಿದ್ದಾರೆ. ಇವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದರು. ಇವರು ಹಾಲು ಕುಡಿದ ಹುಡುಗ, ಪ್ರಾಣಿ ಪಕ್ಷಿ, ಈ ತನಕದ ಕಥೆಗಳು, ನನ್ನ ಪಾಡಿಗೆ ನಾನು ಮುಂತಾದ ಕವನ ಸಂಕಲನಗಳನ್ನು, ಮಾತಿಗೂ ಆಚೆ, ಅಲೆಮಾರಿಯ ದಿನಚರಿ, ಮೈಸೂರು ಪೋಸ್ಟ್, ಅಂಕಣ ಬರಹಗಳು, ಹೂವಿನ ಕುಲ್ಲಿ, ಕಾದಂಬರಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವದ ಯುವ ಲೇಖಕ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ ದೊರೆತಿವೆ. ಪ್ರಸ್ತುತ ಪಠ್ಯ ಭಾಗವನ್ನು ಇವರ ಕಾಲುಚಕ್ರ ಕೃತಿಯಿಂದ ಆರಿಸಿದೆ. ಈಗ ಪಾಠವನ್ನು ನೋಡೋಣ. ಇದೊಂದು ಅಂಕಣ ಬರಹವಾಗಿದೆ. ಅಂಕಣ ಬರಹ ಎಂದರೆ ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಘಟನೆಗಳು, ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳು, ಒಬ್ಬ ವ್ಯಕ್ತಿಯ ಚರಿತ್ರೆ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಅಂದರೆ ಸತ್ಯವಾಗಿ ಅದನ್ನು ಬಿಡಿ ಬಿಡಿಯಾಗಿ ವಿವರಿಸಿ ಅದರಲ್ಲಿರುವ ಮೌಲ್ಯಗಳನ್ನು ತಿಳಿಸುವುದೇ ಅಂಕಣ ಬರಹವಾಗಿದೆ. ಭಾವುಕ ಜೀವಿಗಳಾದ ಗಿರಿಜನರು ಪ್ರಕೃತಿಯ ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಸೆದುಕೊಂಡಿರುತ್ತಾರೆ. ತಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆಯೇ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ. ಪ್ರಾಣಿಗಳ ನಲಿವು ತಮ್ಮ ನಲಿವು ಎಂದು ಭಾವಿಸುತ್ತಾರೆ. ಇಲ್ಲಿ ಗಿರಿಜನರು ಅಂದರೆ ಕಾಡಿನಲ್ಲಿ ವಾಸಿಸುವ ಜನರು. ಇವರು ಪ್ರಾಣಿ ಪಕ್ಷಿಗಳ ಜೊತೆಗೆ ಒಂದು ವಿಶಿಷ್ಟವಾದ ಸಂಬಂಧವನ್ನು ಹೊಂದಿರ್ತಾರೆ. ಇವರು ತಮ್ಮ ಸ್ವಂತ ಮಕ್ಕಳನ್ನು ಪೋಷಣೆ ಮಾಡಿದಂತೆಯೇ ಆ ಸಾಕು ಪ್ರಾಣಿಗಳನ್ನು ಪೋಷಿಸುತ್ತಾರೆ. ಅವುಗಳಿಗೆ ನೋವು ಉಂಟಾದರೆ ತಮಗೇ ನೋವಾಯಿತೆಂದು ಚಡಪಡಿಸುತ್ತಾರೆ. ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಅದಕ್ಕೇನಾದರೂ ಕಾಯಿಲೆ ಬಂದರೆ ಅಥವಾ ಗಾಯ ಆದರೆ ತಮಗೇ ಆದ ರೀತಿಯಲ್ಲಿ ಅವರು ಚಡಪಡಿಸುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಜೇನು ಕುರುಬರ ತಾಯಿಯೊಬ್ಬಳು ಅನಾಥವಾಗಿದ್ದ ಆನೆ ಮರಿಯನ್ನು ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯ್ತನವನ್ನು ಕಾಣಬಹುದು. ಪಾಠದ ವಿವರಣೆಯನ್ನು ನೋಡುತ್ತೇನೆ ನೋಡಿ. ಈ ತಾಯಿಯ ಹೆಸರು ಗೀತಾ. ಈಕೆ ಜೇನು ಕುರುಬರ ಹೆಂಗಸು. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ. ಮಗನ ಹೆಸರು ಶಿವ. ತಮಾಷೆ ಎಂದರೆ ಈ ಮಗ ಮನುಷ್ಯಪುತ್ರನಲ್ಲ, ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನೆಯೊಂದರ ಗಂಡು ಮಗು. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ 2 ತಿಂಗಳು ತುಂಬಿರಲಿಲ್ಲ. ಈಗ ಕಳೆದ 1.5 ತಿಂಗಳಿಂದ ಜೇನು ಕುರುಬರ ಗೀತಾ ಆ ಆನೆ ಮಗುವನ್ನು ಸಾಕುತ್ತಿದ್ದಾಳೆ. ಈ ಪಾಠದಲ್ಲಿ ಬರುವ ಗೀತಾ ಎನ್ನುವಳು ಜೇನು ಕುರುಬರ ಜನಾಂಗಕ್ಕೆ ಸೇರಿದವಳು. ಜೇನು ಕುರುಬರು ಅಂದರೆ ಕಾಡಿನಲ್ಲಿರುವ ಜೇನುಗೂಡಿನಿಂದ ಜೇನುತುಪ್ಪ ಸಂಗ್ರಹಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಿ ಜೀವನವನ್ನು ನಡೆಸುವವರು. ಇವಳು ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ದಳು. ಹಾಗಾಗಿ ಇವಳ ಮುಖ ಗಂಡಸರಂತೆ ಗಡಸಾಗಿ ಹೋಗಿದೆ. ಈಕೆಯ ಬಳಿ ಶಿವ ಎಂಬ ಹೆಸರಿನ ಒಂದು ಆನೆ ಮರಿ ಇದೆ. ಆದರೆ ಆ ಆನೆ ಮರಿಯ ತಾಯಿ ಗುಂಡೇಟಿನಿಂದ ತೀರಿ ಹೋದ ಕಾರಣ ಇವಳು ಬಂದು ಆ ಆನೆ ಮರಿಯನ್ನು ತನ್ನ ಸ್ವಂತ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. 1 ಸಲ ಅದರ ಕಕ್ಕ ಬಡಿದು ತೆಗೆಯಲಿಕ್ಕೆ ಹೇಳುತ್ತಾಳೆ. ಹಗಲೂ ಅಷ್ಟೇ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಇವಳು ಎಷ್ಟು ಆನೆ ಮರಿಯ ಬಗ್ಗೆ ಕಾಳಜಿ ವಹಿಸ್ತಿದ್ದಾಳೆಂದರೆ ತನ್ನ ಸ್ವಂತ ಮಗುವಿಗೆ ಮಾಡುವ ಲಾಲನೆ ಪಾಲನೆ ರೀತಿಯಲ್ಲಿ ಅವಳು ಆನೆ ಮರಿಯ ಲಾಲನೆ ಪಾಲನೆ ಮಾಡ್ತಾ ಇದ್ಳು. ಅವಳು ರಾತ್ರಿಡೀ ನಿದ್ದೆ ಮಾಡ್ತಾ ಇರಲಿಲ್ಲ. ರಾತ್ರಿ 2 ಸಲ
ಎದ್ದು ಆನೆಗೆ ಹಸುವಿನ ಹಾಲನ್ನು ಕಾಯಿಸಿ ಕುಡಿಸ್ತಾ ಇದ್ಲು. ಅದು ಕಕ್ಕ ಮಾಡಿದಾಗ ಅದನ್ನು ಶುದ್ಧ ಮಾಡ್ತಾ ಇದ್ಲು. ಹಗಲೂ ಅಷ್ಟೇ ಇಡೀ ಹೊತ್ತು ಅದರ ಬಗ್ಗೆ ಚಲನವಲನಗಳನ್ನು ಅವಳು ನೋಡ್ತಾ ಇದ್ಲು. ನಡೆಯುವಾಗ ಏನಾದರೂ ಅದು ಮುಗ್ಗರಿಸಿ ಬಿದ್ದರೆ ಅವಳಿಗೆ ತುಂಬ ನೋವಾಗ್ತಾ ಇತ್ತು. ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನುಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸ್ತಾಳೆ. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಹೋಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಬೈದಾದ ನಂತರ ಅಯ್ಯೋ ನಿನ್ನ ಬೈದಿನ ಕೂಸೆ ರಾಜ ಅಂತ ಮಮ್ಮಲ ಮರುಗುತ್ತಾಳೆ. ಆ ಆನೆ ಮರಿ ಧೂಳಲ್ಲಿ ಆಟವಾಡಿಕೊಂಡು ಸುಂಡಿಲೆಲ್ಲ ಮಣ್ಣು ಮಾಡಿಕೊಂಡ್ರೆ ಇವಳು ತನ್ನ ಜೇನುಕುರುಬರ ಭಾಷೆಯಲ್ಲಿ ಅದನ್ನು ಬೈತಾ ಇದ್ಲು. ಬೈದಾದ ನಂತರ ಏನು ಮಾಡ್ತಿದ್ಲು ಅವಳು, ತನ್ನ ಹರಿದು ಹೋದ ಬಟ್ಟೆಯಿಂದ ಅದನ್ನೆಲ್ಲ ಒರೆಸಿ ಆ ಧೂಳನ್ನೆಲ್ಲ ಒರೆಸಿ ಶುಚಿ ಮಾಡ್ತಾ ಇದ್ಲು. ಅಲ್ಲದೆ ಅದಕ್ಕೆ ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆರಡು ಸರಿ ಸ್ನಾನ ಮಾಡಿಸ್ತಾ ಇದ್ಲು. ಹಾಲಲ್ಲಿ ರಾಗಿ ಪುಡಿ ಬೆರೆಸಿ ಗಂಜಿ ಮಾಡಿ ಕುಡಿಸ್ತಾ ಇದ್ಲು. ಅದೇನಾದರೂ ಕುಡಿಯದೇ ಇದ್ದರೆ ಅದನ್ನು ಕೆಟ್ಟದಾಗಿ ಅವಳು ಬೈತಾ ಇದ್ಲು. ಬೈದಾದ ನಂತರ ಅವಳಿಗೆ ಪಶ್ಚಾತ್ತಾಪ ಆಗ್ತಿತ್ತು, ಯಾಕಪ್ಪ ಬೈದೆ ಅಂತ. ಆಮೇಲೆ ಹೋಗಿ ಅದನ್ನು ಮುದ್ದು ಮಾಡ್ತಾ ಇದ್ಲು. ಈ ತುಂಟ ಆನೆ ಮರಿಯೂ ಅಷ್ಟೇ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುವುದು, ಬಿಸಿಲಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ. ಈ ಆನೆ ಮರಿಗೂ ಅಷ್ಟೇ ಗೀತಾ ಅಂದರೆ ತುಂಬ ಇಷ್ಟ. ಬೇಕಂತಲೇ ಅವಳನ್ನು ಪೀಡಿಸ್ಲಿಕ್ಕೋಸ್ಕರ ಕೀಟಲೆಗಳನ್ನು ಮಾಡುವಂಥದ್ದು, ಸೊಂಡಿಲಿನಿಂದ ಅವಳು ಕಟ್ಟಿದ ಕೂದಲನ್ನು ಎಳೆಯುವುದು, ಬಿಸಿಲಲ್ಲಿ ಅವಳು ಒಣಗಲು ಹಾಕಿದ ಅವಳ ಬಟ್ಟೆ ಮೇಲೆಲ್ಲ ಬಟ್ಟೆಗಳನ್ನೆಲ್ಲ ತುಳಿದು ಗಲೀಜು ಮಾಡುವಂಥದ್ದು, ಈ ರೀತಿ. ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂಥ ಬಿದಿರು ತಡಿಕೆಯ ಅಂಗಳದೊಳಗೆ ಸೇರಿಸಿ ಬೈದು ಬಿಡುತ್ತಾಳೆ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೆ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ. ಈ ಆನೆ ಮರಿ ಅವಳಿಗೆ ಅಷ್ಟೆಲ್ಲ ಕೀಟಲೆ ಕೊಟ್ಟಾಗ ಅವಳು ಏನು ಮಾಡ್ತಿದ್ಲು, ಅದರ ಕಿವಿ ಹಿಡಿದು ಅದರ ಕಿವಿ ಹಿಂಡಿ ಅದಕ್ಕೆ ಬುದ್ಧಿ ಹೇಳಿ ಅದನ್ನು ಎಳ್ಕೊಂಡು ಬಂದು ಅದಿರುವ ಸ್ಥಳಕ್ಕೆ ಅವಳೊಂದು ಯಾವುದು ಬಿದಿರಿನಿಂದ ಒಂದು ಆನೆ ಮಲಗಲಿಕ್ಕೆ ಒಂದು ಸ್ಥಳ ಮಾಡಿದಾಳೆ. ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅದಕ್ಕೆ ಬೈತಾ ಇದ್ಲು, ನೀನು ಒಂದು ವೇಳೆ ನನ್ನ ಮಾತು ಕೇಳದಿದ್ದರೆ ಏನು ಮಾಡ್ತೇನೆ, ನಾನು ನಿನಗೆ ಸೌದೆ ಸೋಟಿನಿಂದ ನಿನಗೆ ಸರಿ ಬಾರಿಸ್ತೇನೆ ಅಂತ ಅವಳು ಅದಕ್ಕೆ ಹೆದರಿಸ್ತಾ ಇದ್ಲು. ಶಿವನು ಅಷ್ಟೇ, ತಾನು ಆನೆ ಮರಿ ಎಂಬುದು ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ. ಆದರೆ ಅದರ ಅಳು ಪುಟ್ಟ ಆನೆಯೊಂದು ಗೀಳಿಡುವಂತೆ ಕೇಳುತ್ತದೆ. 3.5 ತಿಂಗಳ ಆನೆ ಮರಿ ಗೀಳಿಡುವ ಸದ್ದು, ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸ್ಲಿಕ್ಕೆ. ಆ ಆನೆ ಮರಿಯೂ ಅಷ್ಟೇ ಇವಳು ಬೈದಾಗ ಸಣ್ಣ ಮಗುವಿನ ರೀತಿಯಲ್ಲಿ ಅಳ್ತಾ ಇತ್ತು. ಆದರೆ ಅದು ಆನೆ ಅಳುವುದನ್ನು ಗೀಳಿಡುವುದಂತ ಹೇಳ್ತಾರೆ. ಅದು ಗೀಳಿಡುವಾಗಲೇ ಗೊತ್ತಾಗ್ತದೆ ಈ ಆನೆ ಮರಿಗೆ ಏನೋ ಬೇಸರ ಆಗಿದೆ, ಇದು ಸಹಜವಾಗಿಲ್ಲ, ಏನೋ ಇದು ನೋವಿನಿಂದ ಅಳ್ತಾ ಇದೆ ಅಂತ. ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ, ಏನಾದರೂ ಸೋಂಕು ಗೀಕು ತಗುಲಿರಬೇಕು ಅನ್ನುತ್ತೇನೆ. ಸೋಂಕು ಅಲ್ಲ, ಗೀಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ, ಆಕೆ ಅನ್ನುತ್ತಾಳೆ. ಆಕೆ ಅನ್ನುವಾಗ ಆಕೆ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ. ಲೇಖಕರು ಅವಳ ಹತ್ರ ಹೇಳ್ತಾರೆ, ನೋಡು ಶಿವನ ಕಣ್ಣಲ್ಲಿ ಏನೋ ನೀರು ಬರ್ತಾ ಇದೆ, ಏನೋ ಅದಕ್ಕೆ ಕಾಯಿಲೆ ಏನೋ ಆಗಿದೆಯೇನೋ ಅಂತ ಹೇಳಿದಾಗ ಗೀತಾ ಹೇಳ್ತಾಳೆ, ಅದಕ್ಕೆ ಯಾವ ಕಾಯಿಲೆಯೂ ಇಲ್ಲ, ಸೋಂಕು ಇಲ್ಲ, ಗೀಂಕು ಇಲ್ಲ, ಅದಕ್ಕೆ ಏನಾಗಿದೆ ತಾಯಿ ನೆನಪು ಬಂದದು ಅಳುವುದು ಅಂತ ಹೇಳುವಾಗ, ಅದು ಕಣ್ಣೀರು ಬರ್ತಿದೆ ಅಂತ ಹೇಳುವಾಗ ಅವಳ ಕಣ್ಣಲ್ಲಿ ಒಂದು ನೋವಿನ ಎಳೆ ಮಿಂಚಿನಂತೆ ಬಂದು ಮಿಂಚಿನಂತೆ ಮಾಯವಾಗಿ ಹೋಗುತ್ತದೆ. ಆಕೆ ಉಸ್ ಅಂತ ನೆಲದಲ್ಲಿ ಮಂಡೂರಿ ಕುಳಿತು ಬಿಡುತ್ತಾಳೆ. ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ.
ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ, ಉಳಿದದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ. ಆಕೆ ಏನು ಮಾಡ್ತಾಳೆ, ಲೇಖಕರ ಹತ್ರ ಮಾತಾಡಲಿಕ್ಕೆ ಕುತ್ಕೊಳ್ತಾಳೆ. ಕುಳಿತಾಗ ಅವಳು ಏನೇನೋ ತನ್ನ ಜೀವನದ ಕಥೆಗಳನ್ನು ಹೇಳ್ತಾಳೆ. ಅದರಲ್ಲಿ ಲೇಖಕರಿಗೆ ಕೆಲವೆಲ್ಲ ಅರ್ಥ ಆಗ್ತದೆ, ಕೆಲವೆಲ್ಲ ಅರ್ಥವೇ ಆಗುವುದಿಲ್ಲ. ಅದನ್ನೇ ಅವರಿಲ್ಲಿ ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ ಎಂದು ಅವರು ಹೇಳುತ್ತಾರೆ. ಮುಂದಿನ ಭಾಗವನ್ನು ಇನ್ನೊಂದು ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.